ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಚಿದಾನಂದ್ ಪಟೇಲ್. ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆ ವಿನಯ್ ಕಾರ್ತಿಕ್ರವರ ಗೆಲುವು ಕಾಂಗ್ರೆಸ್ ಮತ್ತು JDSನಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದೆ. ಅಡ್ಡ ಮತದಾನ ಪರಿಣಾಮ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಮತ್ತು ವಿಜೇಂದ್ರರವರನ್ನ ಅಡ್ಡಡ್ಡ ಮಲಗಿಸಿದೆ. ಯಾರು ಮತ ಹಾಕಿದರು ಅನ್ನೋದೇ ಅವರ ಚಿಂತೆಗೀಡು ಮಾಡಿದೆ. ಒಂದು ಕಡೆ ವಿಜೇಂದ್ರರು ತಮ್ಮ ಆಪ್ತರ ಬಳಿ ನನ್ನನ್ನು ಮುಗಿಸಲೇ ಬೇಕಂತಲೇ BJP ಒಳಗಿನ ನನ್ನ ವಿರೋಧಿ ಶಾಸಕರೇ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಆರ್ ಅಶೋಕ್ರವರು ಮುಂದಿನ ಭವಿಷ್ಯದ ಕಾರಣಕ್ಕಾಗಿ, ಬಿಸ್ನೆಸ್ ಕಾರಣಕ್ಕಾಗಿ ಮತ್ತು ಮುಂದೆ ಮತ್ತೆ ಕಾಂಗ್ರೆಸ್ನಿಂದ ಟಿಕೆಟ್ ತೆಗೆದುಕೊಳ್ಳಲಿಕ್ಕಾಗಿ ಕೆಲವರು ಮತ ಹಾಕಿದ್ದಾರೆ ಅಂತ ಹೇಳೋದು ಅಶೋಕ್ರವರ ಹೋರಾಟ ಆಗಿರ್ತಕ್ಕಂಥದ್ದು. ಈ ನಡುವೆ HD ಕುಮಾರಸ್ವಾಮಿಗೆ ತಮಗೆ ಯಾರೋ ಎಲ್ಲ ತಮ್ಮ ಶಾಸಕರು ಅಡ್ಡ ಮತದಾನ ಹಾಕಿದ್ದಾರೆ. ಅಡ್ಡ ಮತದಾನ ಹಾಕಲಿಕ್ಕೆ ಕಾರಣ ಏನು ಎಲ್ಲವೂ ಗೊತ್ತಿದ್ದು ಕೂಡ ಒಂದು ರೀತಿ ಅವರಿಗೆ ಸುಮ್ಮನೆ ಇರುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಈ ಅಡ್ಡ ಮತದಾನದಿಂದ BJPಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರವರು ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರಿಗೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ನೀವು ಸೀರಿಯಸ್ ಆಗಿಲ್ಲ ಮತ್ತು ನಿಮ್ಮ ಮಾತನ್ನು ಯಾರು ಕೇಳಲ್ಲ. ಭಾರತೀಯ ಜನತಾ ಪಕ್ಷದ ಭಯ ಇಲ್ಲ. ದೇಶಾದ್ಯಂತ ಆಪರೇಷನ್ ಕಮಲ್ ಮುಖಾಂತರ ಇಡೀ ಪಕ್ಷಗಳ ಅನೇಕ ಪಕ್ಷಗಳ ಆಪೋಷನ್ ತೆಗೆದುಕೊಳ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಅತಿ ದೊಡ್ಡ ಶಾಕನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಶಾಕ್ ಯಾವ ಮಟ್ಟಕ್ಕಾಗಿದೆ ಅಂತ ಹೇಳಿದ್ರೆ BJPಯ ವರಿಷ್ಠರೇ ಬೆಚ್ಚಿ ಬೀಳುವಂತಾಗಿರ್ತಕ್ಕಂಥದ್ದು. ಆ ಮುಖಾಂತರ ರಾಜ್ಯದಲ್ಲಿ ಶಾಸಕರಿಗೆ ಪಾರ್ಟಿಯ ಮೇಲೆ ಭರವಸೆ ಇಲ್ಲ ಮತ್ತು ಪಾರ್ಟಿಯ ಭಯ ಇಲ್ಲ ಅನ್ನೋದೊಂದು ಸಂದೇಶ ರವಾನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಿತಿನ್ ನಬೀನ್ ರವರು ಇದು ಅಮಿತ್ ಶಾ ಅವರ ಗಮನಕ್ಕೆ ಬಂದಿದೆ ಮತ್ತು ಇದರಿಂದ ನಮಗೆ ಬೇಸರ ಆಗಿದೆ. ಯಾರು ಕ್ರಾಸ್ ವೋಟಿಂಗ್ ಹಾಕಿದರೆ ಅದನ್ನು ನಾವೇ ಪತ್ತೆ ಹಚ್ತೀವಿ ಮತ್ತು ಯಾಕೆ ಹಾಕಿದ್ರೆ ಅನ್ನೋದು ಕೂಡ ನಾವು ಅದನ್ನು ತಿಳಿದುಕೊಳ್ತೀವಿ ಮತ್ತು ಅದಕ್ಕೆ ಮದ್ದು ಹರಿತೀವಿ ಅನ್ನೋ ಮುಖಾಂತರ ನಾವು ಸುಮ್ಮನೆ ಬಿಡಲೆಂಬ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಈ ಒಂದು ಕ್ರಾಸ್ ವೋಟಿಂಗ್ ಎಲ್ಲೊಂದು ಕಡೆ BJPಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರ ಮುಂದಿನ ರಾಜ್ಯಾಧ್ಯಕ್ಷ ಹುದ್ದೆಗೆ ಕುತ್ತು ಬರುತ್ತೆಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇದರ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ರವರ ವಿಪಕ್ಷ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತೆಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಮುಖ್ಯಮಂತ್ರಿ DK ಶಿವಕುಮಾರ್ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಈ ಆರೋಪಗಳ ನಡುವೆ ಅಡ್ಡ ಮತದಾನ ಕೂಡ ಇದು ಅಶೋಕ್ ಮತ್ತು ವಿಜೇಂದ್ರ ಅವರಿಗೆ ನುಂಗಲಾರ್ದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಹಾಗಾಗಿ ವಿಜೇಂದ್ರ ಅವರು ಧರ್ಮಸ್ಥಳಕ್ಕೆ ಹೋದರು. ಆ ಮುಖಾಂತರ ಹಣೆ ಪ್ರಮಾಣವನ್ನು ಕೂಡ ಮಾಡಿದರು. ಆ ಮುಖಾಂತರ ಎಲ್ಲೊಂದು ಕಡೆ ಇದರಲ್ಲಿ ಭಾಗಿಯಾದಂಥವರಿಗೆ ಶಿಕ್ಷೆ ಆಗಲಿ, ದೇವರು ಕ್ಷಮಿಸಬಾರ್ದು ಅಂತೇಳಿ ನಾನು ಕೇಳ್ಕೊಂಡಿದ್ದೀನಿ ನಮ್ಮ ಮಾತನ್ನು ಕೂಡ ಹೇಳಿದರು. ಆದರೆ ನನ್ನ ಮತ್ತು DK ಶಿವಕುಮಾರ್ ನಡುವೆ ಯಾವುದೇ ರಾಜಕೀಯ ಮತ್ತು ವ್ಯಾವಹಾರಿಕ ಸಂಬಂಧ ಇಲ್ಲ ಅನ್ನೋ ಮುಖಾಂತರ ನನ್ನ ವಿರುದ್ಧ ಪಕ್ಷದೊಳಗಡೆ ಪಿತೂರಿ ನಡೀತಿದೆ. ಈ ಪಿತೂರಿಯ ಭಾಗವಾಗಿ ಅಡ್ಡ ಮತದಾನ ನಡೀತಿದೆ ಎಂಬ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ BJPಯ ರಾಷ್ಟ್ರೀಯ ನಾಯಕರಿಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು ಅಡ್ಡದಾರಿ ಹಿಡಿದಿರುವಂಥದ್ದು ನುಂಗಲಾರದ ಬಿಸಿ ತುಪ್ಪ ಆಗಿರ್ತಕ್ಕಂಥ ಅವರ ಮೇಲೆ ಕ್ರಮ ಕೈಗೊಳ್ಳಲು ಕೂಡ ಅನೇಕ ತಂತ್ರಗಳನ್ನು ಕೂಡ ಮಾಡ್ತಿರ್ತಕ್ಕಂಥ. ಆದರೆ ಇದರ ಭಾಗವಾಗಿ ಆರ್ ಅಶೋಕ್ರವರು ತಮ್ಮ ವಿಪಕ್ಷ ಸ್ಥಾನವನ್ನು ಕಳೆದುಕೊಳ್ಳುವ ಭೀತಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಪರಿಣಾಮಕಾರಿಯಾಗಿ ವಿಪಕ್ಷ ಸ್ಥಾನವನ್ನು ನಿರ್ವಹಿಸುವಂಥ ವ್ಯಕ್ತಿ ಯಾರು ಅಂತೇಳಿ ಹುಡುಕಾಟದಲ್ಲಿ ತೊಡಗಿರ್ತಕ್ಕಂಥ. ಹಾಗಾಗಿ ವಿಪಕ್ಷ ಸ್ಥಾನಕ್ಕೆ ಒಕ್ಕಲಿಗರು ಇರಬೇಕಾ, OBC ಇರಬೇಕಾ, SC ಇರಬೇಕಾ, ST ಇರಬೇಕಾ, ಲಿಂಗಾಯತ ಇರಬೇಕಾ ಅಥವಾ ಒಕ್ಕಲಿಗರು ಬೇರೆ ಯಾರು ಇರಬೇಕೆಂಬ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಇದರ ನಡುವೆ ವಿಜೇಂದ್ರ ಅವರನ್ನ ನವೆಂಬರ್ನಲ್ಲಿ ಅವರ 3 ವರ್ಷದ ಅವಧಿ ಕೂಡ ಮುಕ್ತಾಯ ಆಗ್ತಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಕೂಡ ವಿಜೇಂದ್ರ ಅವರಿಗೆ ಪರ್ಮನೆಂಟ್ 3 ವರ್ಷದ ಅಧ್ಯಕ್ಷ ಅಂತೇಳಿ ಒಂದು ಲೆಟರ್ನ ಕೂಡ ಕೊಟ್ಟಿಲ್ಲ. ಹಾಗಾಗಿ ಉಸ್ತುವಾರಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ವಿಜೇಂದ್ರ ಅವರು ಕೂಡ ಒಂದಷ್ಟು ಕಾನ್ಫಿಡೆಂಟ್ ಕೂಡ ಹೊರಟೋಗಿರ್ತಕ್ಕಂಥದ್ದು. ಇದರ ನಡುವೆ ಎಲ್ಲೊಂದು ಕಡೆ ಕಾಂಗ್ರೆಸ್ನ ಈ ಆಘಾತಕಾರಿಯ ನೀತಿಯಿಂದ ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಕೂಡ ಇದು ದೊಡ್ಡ ಹೊಡೆತ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಬರುತ್ತೆ ಅನ್ನೋ ಒಂದು ಮಾತನ್ನು ಕೂಡ DK ಶಿವಕುಮಾರ್ ಹೇಳಿರುವಂಥದ್ದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದೆಲ್ಲವನ್ನು ಕೂಡ ಕೇಳಿಸ್ಕೊಂಡಿರ್ತಕ್ಕಂಥ ಅಡ್ಡ ಮತದಾನ ಮಾಡಿದವ್ರನ್ನ ಅಡ್ಡಡ್ಡ ಸೀಳಲಿಕ್ಕೂ ಕೂಡ BJP ಪ್ಲ್ಯಾನನ್ನು ಮಾಡ್ತಿರ್ತಕ್ಕಂಥದ್ದು. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರ ನಿದ್ದೆಗೆಡಿಸಿರ್ತಕ್ಕಂಥದ್ದು. ಯಾವ ರೀತಿ ನಿದ್ದೆಗೆಡಿಸಿದೆ ಅಂತೇಳಿ ತಮ್ಮ ಸ್ಥಾನಕ್ಕೆ ಚ್ಯುತಿ ಬರುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೇಂದ್ರ ಸಚಿವ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಎಲ್ಲೊಂದು ಕಡೆ ಅಗ್ರೆಸಿವ್ ಆಗಿರ್ತಕ್ಕಂಥದ್ದು. ಬಿಡದಿ ಹೋರಾಟವನ್ನು ನಾನು ಬಿಡೋದಿಲ್ಲ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥ. ಹಾಗಾಗಿ ಎಲ್ಲ ರೈತ ಸಂಘಟನೆಗಳು, ಕಮ್ಯುನಿಸ್ಟರು ಮತ್ತು ರೈತಪರ ಹೋರಾಟಗಾರರನ್ನು ಚಳುವಳಿಗೆ ಆಹ್ವಾನವನ್ನು ನೀಡ್ತಿರ್ತಕ್ಕಂಥ. ಇದರ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷದ ಬೆಂಬಲವನ್ನು ಕೋರಿರ್ತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಕೇಂದ್ರ ಸಚಿವ ಆಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು JDS ಮತ್ತು BJP ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ರಾಜಕೀಯವಾಗಿ ಅತಿ ದೊಡ್ಡ ಹೋರಾಟವನ್ನು ಮಾಡಬೇಕಂತ ಹೇಳಿದರೆ ಸಮನ್ವಯ ಸಮಿತಿ ಬೇಕು. ಆ ಸಮನ್ವಯ ಸಮಿತಿ ಮುಖಾಂತರ ಇಬ್ಬರು ಚರ್ಚೆ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅನುಕೂಲ ಅಂತೇಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. BJPಯ ವರಿಷ್ಠರು ಕೂಡ ಮನವಿ ಮಾಡಿಕೊಂಡಿರ್ತಕ್ಕಂಥ. ಹಾಗಾಗಿ ಸದ್ಯದಲ್ಲೇ ಸಮನ್ವಯ ಸಮಿತಿ ಕೂಡ ರಚನೆ ಆಗುವ ಸಾಧ್ಯತೆ ಇರುವ ಮಾತು ಕೂಡ ಕೇಳಿ ಬಂದಿರತಕ್ಕಂಥ.
ಬಂದಿರತಕ್ಕಂಥದ್ದು. ಇದರ ನಡುವೆ ಒಕ್ಕಲಿಗ ನಾಯಕತ್ವಕ್ಕಾಗಿ ಈಗಾಗಲೇ ಪಟ್ಟು ಪ್ರತಿಪಟ್ಟು ನಡೆದಿರತಕ್ಕಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಒಂದು ಕಡೆ ಒಕ್ಕಲಿಗ ನಾಯಕತ್ವ ವಿಚಾರದ ಚರ್ಚೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದರಿಂದ ಹಳೆ ಮೈಸೂರು ಭಾಗದ ಒಕ್ಕಲಿಗ ಮತದಾರರು ಕಾಂಗ್ರೆಸ್ ಕೈ ಹಿಡಿತಾರೆ ಎಂಬ ಆತಂಕ JDSನ ಕುಮಾರಸ್ವಾಮಿ ಅವರಿಗೆ ಎದುರಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಒಂದು ಕಡೆ HD ಕುಮಾರಸ್ವಾಮಿ ಅವರು ಅಗ್ರೆಸಿವ್ ಆಗಿ ಫೀಲ್ಡಿಗೆ ಇಳಿದಿರ್ತಕ್ಕಂಥದ್ದು. ಒಟ್ಟಾರೆ ಒಂದು ವೇಳೆ ಕೇಂದ್ರ ಕ್ಯಾಬಿನೆಟ್ ಏನಾದರೂ ಪುನರ್ರಚನೆ ಆದರೆ, ರಿಸಫಲ್ ಆದರೆ HD ಕುಮಾರಸ್ವಾಮಿ ಅವರು ಎಲ್ಲೊಂದು ಕಡೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥ. ಆದರೆ HD ಕುಮಾರಸ್ವಾಮಿ ಅವರು ತಲೆಯಲ್ಲಿರ್ತಕ್ಕಂಥದ್ದು ಬರಲಿರ್ತಕ್ಕಂಥ 2027 ಜನವರಿ ಅಥವಾ ಫೆಬ್ರವರಿಯಲ್ಲಿ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂಥದ್ದು, ಆ ಮುಖಾಂತರ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆ ಮಾಡುವಂಥದ್ದು, ಆ ಮುಖಾಂತರ 2028ರಲ್ಲಿ ಅಧಿಕಾರಕ್ಕೆ ಬರುವ ಪ್ರಯತ್ನವನ್ನು ಮಾಡುವಂಥದ್ದು, ಇದಕ್ಕೆ ಹೊಂದಾಣಿಕೆಯಾಗಿ ಮತ್ತು ಒಟ್ಟಾಗಿ BJP ಜೊತೆ ಹೋಗುವಂಥದ್ದು, ಆ ಮುಖಾಂತರ ಕಾಂಗ್ರೆಸ್ನ ಮಣಿಸುವಂಥದ್ದು ಅವರ ತಂತ್ರಗಾರಿಕೆ ಆಗಿರ್ತಕ್ಕಂಥದ್ದು. ಆದರೆ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಮೌನಕ್ಕೆ ಜಾರಿರ್ತಕ್ಕಂಥ, ಆ ಮುಖಾಂತರ ಬಿಡದಿ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ತಾವು ಕೂಡ ನೈಸ್ ಹೋರಾಟದಂತೆ ಎಲ್ಲೊಂದು ಕಡೆ ಎಂಟ್ರಿ ಆಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆ ಅಡ್ಡ ಮತದ ಪರಿಣಾಮ ಎಲ್ಲರೂ ಕೂಡ ಇದೀಗ BJP ಮತ್ತು JDSನ ನಾಯಕರುಗಳಿಗೆ ನಿದ್ದೆಗೆಡಿಸಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.